ನಮಸ್ಕಾರ. ಕಾಫಿ ಆಯ್ತಾ ಸ್ನೇಹಿತರೆ? ಕರ್ನಾಟಕದ ಸೂಪರ್ ಸಿಎಂ ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಇವರಿಗೆ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಯಾಕಂತೇಳಿ ಹೇಳಿದ್ರೆ, ಈ ಸಚಿನ್ ಪಾಂಚಾಳ್ ಅನ್ನುವ ಓರ್ವ ಗುತ್ತಿಗೆದಾರ ಇತ್ತೀಚೆಗೆ ಆತ್ಮಹತ್ಯೆ ಮಾಡ್ಕೊಂಡ್ರು. ಈ ಆತ್ಮಹತ್ಯೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಅವ್ರು ಡಿಟೈಲ್ ಆಗಿ ಒಂದು ಲೆಟರ್ನ, ಹೆಚ್ಚು ಕಡಿಮೆ ಒಂದು 6-7 ಪುಟದ ಲೆಟರ್ನ ಬರೆದಿಟ್ಟಿದ್ರು. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅವರು ಅಪ್ಲೋಡ್ ಮಾಡಿದ್ರು. ನಂತರ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು. ಆ ಲೆಟರಲ್ಲಿ ಹಲವರ ಹೆಸರು ಕೂಡ ಇತ್ತು. ಅದೇ ರೀತಿಯಲ್ಲಿ ಇದಕ್ಕೆ ಕಾರಣ ಏನಂತಂದ್ರೆ, ತಾನು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಕೂಡ ಅವ್ರು ಬರೆದಿದ್ರು. ಅದರಲ್ಲಿ ಮುಖ್ಯವಾಗಿ ಅವರು ಹೆಸರಿಸಿರೋದು ಪ್ರಿಯಾಂಕ್ ಖರ್ಗೆ ಅವರ PA ಆಗಿರುವಂತಹ ರಾಜು ಕಪ್ನೂರ್ ಅಂತ ತಕೊಂಡು ಇವರ ಹೆಸರನ್ನ ಅವ್ರು ಮೆನ್ಷನ್ ಮಾಡಿದ್ರು. ಈ ರಾಜು ಕಪ್ನೂರ್ ಮೊದಲಲ್ಲಿಯ ಕಾರ್ಪೊರೇಟರ್ ಆಗಿದ್ರಂತೆ. ಇವರಿಗೂ ಮತ್ತೆ ಸಚಿನ್ಗೂ ಸಂಬಂಧಗಳಿತ್ತು. ಅಂದ್ರೆ ಬೇರೆ ಬೇರೆ ವಿಷಯಗಳಲ್ಲಿ ಏನೋ ಇವರು ಗುತ್ತಿಗೆದಾರರ ಕೆಲಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರೇನೋ ಗುತ್ತಿಗೆಯನ್ನು ಕೊಡಿಸ್ತಾ ಇದ್ರಂತೆ. ಇಲ್ಲಿ ಇವ್ರು ಏನ್ ಹೇಳಿದಾರೆ ಅಂತ ಹೇಳಿದ್ರೆ, ರಾಜು ಕಪ್ನೂರ್ ನನ್ನಿಂದ ಹಣದ ಬೇಡಿಕೆಯನ್ನ ಇಡ್ತಾ ಇದ್ರು. ಅದಕ್ಕಾಗಿ ನನ್ನ ಕೈಲಿ ಹಣವನ್ನು ಅವರಿಗೆ ಸಂದಾಯ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನನಗೆ ಬೆದರಿಕೆಯನ್ನು ಒಡ್ಡಿದ್ರು. ಈ ಬೆದರಿಕೆ ಮತ್ತು ಬೇರೆ ಬೇರೆ ರೀತಿಯಾದಂತಹ ಒತ್ತಡ ನನ್ನ ಮೇಲಿತ್ತು. ಇದಲ್ಲದೇನೆ 4 ಕೊಲೆಗೆ ಕೂಡ ಸಂಚು ನಡೆದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ನನ್ನ ಮೇಲೆ ಒತ್ತಡ ಇತ್ತು. ಹಾಗಾಗಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇನೆ ಅಂತ ತಕೊಂಡು ಅವ್ರು ಹೇಳಿದ್ದಾರೆ. ಅಂದ್ರೆ ಇವರು ನಿಯರ್ಲಿ 1 ಕೋಟಿವರೆಗೆ ಡಿಮಾಂಡ್ ಮಾಡಿದ್ದಾರೆ ಅಂತ ತಕೊಂಡೇನೋ ಹೇಳಿದ್ದಾರೆ ಅವರು. ಇಲ್ಲಿಗ ಏನಾಗಿದೆ ಅಂತ ಹೇಳಿದ್ರೆ, ರಾಜು ಕಪ್ನೂರ್ ಪ್ರಿಯಾಂಕ್ ಖರ್ಗೆ ಅವರ PA ಆಗಿರೋದ್ರಿಂದ ಇದರಲ್ಲಿ ನೇರವಾಗಿ ಪ್ರಿಯಾಂಕ್ ಖರ್ಗೆ ಅವರ ಕೈವಾಡ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಗೆ ಮೊನ್ನೆ ಚೆಲುವಾದಿ ನಾರಾಯಣ ಸ್ವಾಮಿ ಅವರು ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು. ಆ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಅವರು ಹಲವಾರು ವಿಷಯಗಳನ್ನ ಹೊರಹಾಕಿದ್ದಾರೆ. ಅಂದ್ರೆ ಸಂಪೂರ್ಣವಾಗಿ ಗುಲ್ಬರ್ಗವನ್ನ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಹತೋಟಿ ತಗೊಂಡಿದ್ದಾರೆ. ಅಲ್ಲಿ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ, ಆಯಕಟ್ಟಿನ ಸ್ಥಳಗಳಲ್ಲಿ ನಮಗೆ ಬೇಕಾದಂತಹ ಅಧಿಕಾರಿಗಳನ್ನ ಹಾಕೊಂಡು ಆ ಮುಖಾಂತರದಲ್ಲಿ ದಂಧೆ ನಡೆಸ್ತಾ ಇದ್ದಾರೆ. ಅಂದ್ರೆ ಸಿಮೆಂಟ್ ದಂಧೆ ಇರ್ಬೋದು, ಮರಳು ದಂಧೆ, ಟೈಲ್ಸ್ ದಂಧೆ, ಈ ರೀತಿ ಹಲವಾರು ದಂಧೆಗಳನ್ನ ಪ್ರಿಯಾಂಕ್ ಖರ್ಗೆ ಅವರು ಅಲ್ಲಿ ತಮ್ಮ ಹಲವಾರು PAಗಳನ್ನ ಇಟ್ಕೊಂಡು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ತಕೊಂಡು ಆಪಾದನೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ರಾಜು ಕಪ್ನೂರ್ ಕೂಡ ಇವರ PA ಆಗಿದ್ದಾರೆ. ಸಚಿನ್ ಪಾಂಚಾಳ್ ಓರ್ವ ಗುತ್ತಿಗೆದಾರ. ಹಾಗಾಗಿ ಏನು ಗುತ್ತಿಗೆ ಕೊಟ್ಟಿದ್ದಕ್ಕೆ ಸಂಬಂಧಪಟ್ಟಂತೆ ಕಮಿಷನ್ ಕೇಳ್ತಾ ಇದ್ರು. ಅದಕ್ಕಾಗಿ ನನ್ಗೆ ಇಷ್ಟು ಹಣದ ಬೇಡಿಕೆಯನ್ನು ಇಟ್ಟಿದ್ರು. ಅದನ್ನ ನಾನು ಕೊಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ಕೊಂಡು ನನ್ನ ಮೇಲೆ ಜೀವ ಬೆದರಿಕೆ ಆಗ್ತಾ ಇದ್ರು. ಈ ಒತ್ತಡವನ್ನ ತಡಿಲಿಕ್ಕಾಗದೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿ ಅವ್ರು ಬರ್ದಿಟ್ಟಿದ್ರು. ಆದ್ರೆ ರಾಜು ಕಪ್ನೂರ್ ಬೇರೆದೇ ಕತೆ ಹೇಳಿದ್ರು. ಇಲ್ಲ, ಅದಕ್ಕೆ ಬದಲಾಗಿ ನಾವೇ ಅವರಿಗೆ ಹಣವನ್ನ ಕೊಟ್ಟಿದ್ದೇವೆ, ಆ ಹಣವನ್ನ ನಮ್ಗೆ ವಾಪಸ್ ಕೊಡ್ಬೇಕಿತ್ತು, ಅವರು ಇನ್ನೂ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದರಲ್ಲಿ ಇನ್ನೊಂದೇನಂದ್ರೆ, ಆತನ ಸಾವನ್ನ ಕೂಡ ತಪ್ಪಿಸಬಹುದಿತ್ತು. ಯಾಕಂದ್ರೆ ಆತ ಯಾವಾಗ ತನ್ನ ಸ್ಟೇಟಸ್ ನಲ್ಲಿ ಈ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತೇಳಿ ಹಾಕೊಂಡ್ರು, ಆ ಸಂದರ್ಭದಲ್ಲಿ ಸಚಿನ್ ಅವರ ಸಹೋದರಿಯರು ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು. ಅಲ್ಲಿ ಪೊಲೀಸರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಅವರು ಈ ರೀತಿ ಬರ್ದಿಟ್ಟಿದ್ದಾನೆ, ಫೋನ್ ರಿಂಗ್ ಆಗ್ತಾ ಇದೆ, ಫೋನ್ ತೆಗಿತಾ ಇಲ್ಲ, ದಯವಿಟ್ಟು ಆಕ್ಷನ್ ತಗೊಳ್ಳಿ, ಆತನನ್ನ ರಕ್ಷಿಸಲಿ ಪ್ರಯತ್ನ ಪಡಿ. ಇನ್ನೂ ಕೂಡ ಆತ ಫೋನ್ ಆನ್ ಇರೋದ್ರಿಂದ ಟ್ರ್ಯಾಕ್ ಮಾಡಿ ತಕ್ಷಣ ಅಂತ ಹೇಳಿದ್ರೆ ಅವ್ರು ಬೇರೆ ಪೊಲೀಸ್ ಸ್ಟೇಷನ್ಗೆ ಕಳಿಸ್ಕೊಟ್ರು. ಅಲ್ಲಿ ಕೂಡ ಇವರು ಕಂಪ್ಲೇಂಟ್ ಅನ್ನು ತಗೊಂಡಿಲ್ಲ. ಕೊನೆಗೆ ಸಂಜೆ ಟೈಮ್ ನಲ್ಲಿ ಆತ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಸುದ್ದಿ ಬಂದಿದೆ. ಇಲ್ಲಿ ಏನಾಗಿದೆ ಅಂದ್ರೆ, ಪೊಲೀಸರ ನಿಷ್ಕ್ರಿಯತೆ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಪೊಲೀಸರು ಈ ರೀತಿ ನಡ್ಕೊಳ್ಳಿಕ್ಕೆ ಕೂಡ ಒಂದು ಮುಖ್ಯ ಕಾರಣ ಈ ರಾಜು ಕಪ್ನೂರ್ ಮತ್ತು ಪ್ರಿಯಾಂಕ್ ಖರ್ಗೆ ಅಂತ ಹೇಳ್ಕೊಂಡು ಕೂಡ ಅವರು ಆಪಾದನೆ ಮಾಡ್ತಾ ಇದ್ದಾರೆ. ಈಗ ಏನಾಗಿದೆ, ಅಲ್ಲೊಂದು ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಯಾರೋ ಪೇದೆಗಳನ್ನ ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ, PSI ನ ಸಸ್ಪೆಂಡ್ ಮಾಡಿದ್ದಾರೆ. ಆದ್ರೆ ಆಕ್ಚುಲಿ ಇಲ್ಲಿ ಸಸ್ಪೆಂಡ್ ಮಾಡ್ಬೇಕಾಗಿದೆ ಯಾರಂದ್ರೆ, ಸಂಪೂರ್ಣ ಪೊಲೀಸ್ ವ್ಯವಸ್ಥೆನ ಕಂಟ್ರೋಲ್ ಮಾಡ್ತಾ ಇರೋರು ಯಾರು, ಅಲ್ಲಿ SP ಇರ್ತಾರೆ. ಆ SP ನ ಸಸ್ಪೆಂಡ್ ಮಾಡ್ಬೇಕಿತ್ತು. ಯಾಕಂದ್ರೆ ಮುಖ್ಯ ಅಧಿಕಾರಿಯನ್ನೇ ಸಸ್ಪೆಂಡ್ ಮಾಡಿದ್ರೆ ಆಗ ಕೆಳಗಡೆ ಇರೋರು ಸ್ವಲ್ಪ ಸರಿ ಇರ್ತಾರೆ. ಆಗ ಈ SP ಕೂಡ ಪ್ರೆಷರ್ ಇರ್ತದೆ, ಸರಿಯಾಗಿ ನಾನು ನೋಡ್ಕೋಬೇಕು ಅಂತ ಹೇಳ್ಕೊಂಡು ಆಗ ಉಳಿದವ್ರು ಕೂಡ ಹೆದರ್ಕೊಳ್ತಾರೆ. ಈ ರೀತಿ ಮಾಡ್ಬೇಕಿತ್ತು. ಅದಕ್ಕೆ ಬದಲಾಗಿ ಯಾರೋ ಒಂದು ಇಬ್ಬರನ್ನ ಸಸ್ಪೆಂಡ್ ಮಾಡಿ ಅಲ್ಲಿಗೆ ಕ್ಲೋಸ್ ಮಾಡಿಬಿಡ್ತಾರೆ. ಅಲ್ಲಿ 4 ಜನರ ಕೊಲೆಗೆ ಸಂಚು ನಡೆದಿತ್ತು ಅಂತ ಹೇಳಿ ಹೇಳ್ತಾ ಇದ್ದಾರಲ್ಲ, ಅದರಲ್ಲಿ ಮುಖ್ಯವಾಗಿ ಆಂದೋಲನ ಸಿದ್ಧಲಿಂಗ ಸ್ವಾಮಿ ಅಂದ್ರೆ ಅವರು ಹಿಂದೂ ಕಾರ್ಯಕರ್ತ, ಅವರ ಹೆಸರು ಇತ್ತು ಅಂತ ಹೇಳಿದೆ. ಅದೇ ರೀತಿಯಲ್ಲಿ ಮಣಿಕಂಠ ರಾಠೋಡ್, ಇವ್ರ ಬಗ್ಗೆ ನಿಮ್ಗೆ ಹೇಳ್ಬೇಕಾಗಿಲ್ಲ, ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರ ಬದ್ಧ ವೈರಿತ. ಇನ್ನೊಂದು ಅಲ್ಲಿಯ BJPಯ ಮುಖಂಡರಾದಂತಹ ಚಂದು ಪಾಟೀಲ್ ಅವರು. ಇದಲ್ಲದೇನೆ ಗುಲ್ಬರ್ಗ ರೂರಲ್ನ MLA ಆಗಿರುವಂತಹ ಬಸವರಾಜ್ ಮತ್ತಿಮೂಡ ಅವ್ರನ್ನ ಕೂಡ ಕೊಲೆ ಮಾಡುವ ಸಂಚು ನಡೆದಿತ್ತು ಅಂತ ಹೇಳ್ಕೊಂಡು ಕೂಡ ಈ ಒಂದು ಪತ್ರದಲ್ಲಿ ಇತ್ತು. ಈಗ ಏನಾಗಿದೆ ಅಂದ್ರೆ, BJPಯವರು ಇದನ್ನೊಂದು ರಾಜಕೀಯ ಅಸ್ತ್ರವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅದು ಸಾಮಾನ್ಯವಾಗಿ ಈ ತರ ನಡೀತದೆ, ನಿಮ್ಗೆ ಗೊತ್ತಿದೆ. ಈ ಪ್ರಿಯಾಂಕ್ ಖರ್ಗೆ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ತಕ್ಷಣ ಅವ್ರನ್ನ ಸಂಪುಟದಿಂದ ವಜಾ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯನವರು ಇಲ್ಲಿವರೆಗೆ ಯಾವುದೇ ರೀತಿಯಾದಂತಹ ಆಕ್ಷನ್ ತಗೊಂಡಿಲ್ಲ. ಅದೇ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಗೊತ್ತಲ್ಲ ನಿಮ್ಗೆ, ನಾನು ಯಾಕೆ ರಾಜೀನಾಮೆ ಕೊಡಬೇಕು, ಇದಕ್ಕೆ ಕೇಸಿಗೂ ನಂಗೂ ಸಂಬಂಧ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಈ ಹಿಂದೆ ಉಡುಪಿಯಲ್ಲಿ ಸಂತೋಷ್ ಅನ್ನುವರು ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಂಡ್ರು. ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಈಶ್ವರಪ್ಪನವರ ಹೆಸರನ್ನ ಹೇಳಿದ್ರು, ಏನೋ ಕಮಿಷನ್ ನನ್ನ ಹತ್ರ ಕೇಳಿದ್ದಾರೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮಾಡಿರುವಂತಹ ಪತ್ರಿಕಾ ಹೇಳಿಕೆ ಇದೆಯಲ್ಲ, ಇದೀಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಅದ್ರಲ್ಲಿ ಅವ್ರು ನೇರವಾಗಿ ಬಹಳ ರೋಷಾವೇಶದಿಂದ ಮಾತಾಡಿದ್ರು. ಇಲ್ಲ, ತಕ್ಷಣ ಈಶ್ವರಪ್ಪನವ್ರು ರಿಸೈನ್ ಮಾಡ್ಲೇಬೇಕು ಅಂತ ಹೇಳಿದ್ರು. ಕೊನೆಗೆ ಈಶ್ವರಪ್ಪನವ್ರು ರಿಸೈನ್ ಕೂಡ ಮಾಡಿದ್ರು. ಆದ್ರೆ ಈಗ ಈಶ್ವರಪ್ಪನ ಪ್ಲೇಸ್ ನಲ್ಲಿ
ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು ಇಲ್ಲ, ನಾನು ರಾಜೀನಾಮೆ ಮಾಡಲ್ಲ, ಇದಕ್ಕೂ ನಂಗೆ ಸಂಬಂಧ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನೊಂದು ಡೌಟ್ ಬರ್ತಾ ಇರೋದು ಏನು ಅಂತ ಹೇಳಿದ್ರೆ, ಪ್ರಿಯಾಂಕ್ ಖರ್ಗೆ ಅವರು ಎಲ್ಲ ಒಂದ್ ರೀತಿಯಾದಂತ ಸೇಡಿನ ರಾಜಕೀಯ ಬಿಟ್ಟಿದಾರ, ಅಂದ್ರೆ ತನ್ನ ಎದುರಾಳಿಗಳನ್ನ ಅಲ್ಲಲ್ಲೇ ಮುಗಿಸುವಂತ ಪ್ಲಾನ್ ಮಾಡ್ತಾ ಇದ್ದಾರಾ? ಇದು ಕೂಡ ತನಿಖೆ ಆಗ್ಬೇಕಾಗ್ತದೆ. ಇಲ್ಲೇನೋ ಇವರೇನೋ ಹೇಳ್ತಾ ಇದ್ದಾರೆ, ಈಗ CID ತನಿಖೆ ಮಾಡ್ತಾ ಇದ್ದೇವೆ ಅಂತ ಹೇಳಿ, ಬಟ್ ಆ CID ತನಿಖೆಯಲ್ಲಿ ಏನೂ ಆಗಲ್ಲ, ಇದು ಎಲ್ರಿಗೂ ಗೊತ್ತಿರುವಂತದ್ದು. ಈಗಾಗಲೇ ಹಲವಾರು ತನಿಖೆಗಳು ನಡೀತಾ ಇದೆ, SIT ರಚನೆ ಮಾಡ್ತಾರೆ, ಎಲ್ಲದೂ ನಡೀತದೆ. ವಾಲ್ಮೀಕಿ ಹಗರಣದಲ್ಲಿ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು. ಆ ಸಂದರ್ಭದಲ್ಲಿ ಅವ್ರು ನೇರವಾಗಿ ಮೆನ್ಷನ್ ಮಾಡಿದ್ರು ನಾಗೇಂದ್ರ ಅವರ ಹೆಸರನ್ನ. ಆದ್ರೆ ಅಲ್ಲಿ ಏನಾಯ್ತು, ಈ CID ಅಥವಾ SIT ತನಿಖೆ ನಡೆಸಿದಾಗ ಅವರ ಚಾರ್ಜ್ ಶೀಟ್ ನಲ್ಲಿ ಎಲ್ಲಿಯೂ ಕೂಡ ನಾಗೇಂದ್ರ ಅವರ ಹೆಸರು ಇರಲಿಲ್ಲ. ಕೊನೆಗೆ ನಾಗೇಂದ್ರ ಅವ್ರ ಹೆಸರು ಬಂದಿದ್ದೆ ಯಾವಾಗ ED ಎಂಟರ್ ಆದಾಗ ನಾಗೇಂದ್ರ ಅವರೇ ಇದರ ಮುಖ್ಯ ಪಾತ್ರಧಾರಿ ಅಂತ ಹೇಳ್ಕೊಂಡು ED ಅವರು ಮೆನ್ಷನ್ ಮಾಡಿದ್ರು. ನಂತರ ಅವ್ರನ್ನ ಅರೆಸ್ಟ್ ಕೂಡ ಮಾಡಿದ್ರು, ಈಗ ಬೈಲ್ ನಲ್ಲಿ ಹೊರಗಡೆ ಇದ್ದಾರೆ. ಅಂದ್ರೆ ಇಲ್ಲಿ ಈ CID ಇರ್ಬೋದು, SIT ಇರ್ಬೋದು, ಇವರೆಲ್ಲರೂ ಅಷ್ಟೇ ಈ ತನಿಖೆ ಅನ್ನೋದು ಸರ್ಕಾರ ಏನ್ ಹೇಳುತ್ತದೋ ಅದೇ ರೀತಿಯಲ್ಲಿ ನಡೀತದೆ ಹೊರತು ಬೇರೆ ಇನ್ನೇನು ಆಗಲ್ಲ. ಇದರ ಮಧ್ಯದಲ್ಲಿ ಇನ್ನೊಂದು ಸ್ಫೋಟಕವಾದಂತಹ ತಿರುವು ಕೂಡ ಸಿಕ್ಕಿದೆ. ಅಂದ್ರೆ ಈಗ ಏನ್ ಹೇಳ್ತಾ ಇದ್ದಾರೆ, ಈ ರಾಜು ಕಪನೂರ್ ಇದಾರಲ್ಲ, ಅವರ ಸಹೋದರ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ. ಅಂದ್ರೆ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಹಂಚ್ಕೊಂಡಿದ್ದಾರೆ. ಅದರಲ್ಲಿ 60 ಲಕ್ಷ ರೂಪಾಯಿಯನ್ನ ಮಹಾರಾಷ್ಟ್ರದ ಯಾವುದೋ ಒಂದು ಅಕೌಂಟಿನಿಂದ ಈ ಸಚಿನ್ ಪಾಂಚಾಳ್ ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಂದ್ರೆ ಇವರಿಗೆ ಏನ್ ಪ್ರೂವ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ, ನಾವು ಹಣವನ್ನ ಕೇಳಲಿಲ್ಲ, ಅದಕ್ಕೆ ಬದಲಾಗಿ ಸಚಿನ್ ಅವರಿಗೆ ನಾವು ಹಣ ಸಂದಾಯ ಮಾಡಿದ್ದೇವೆ, ನಾವು ಸಹಾಯ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿರುವಂತ ಡೌಟ್ ಏನು ಅಂದ್ರೆ, ಈ 60 ಲಕ್ಷ ಯಾಕೆ ಇವ್ರ ಅಕೌಂಟಿಗೆ ಬಂತು, ಅಥವಾ ಈ 60 ಲಕ್ಷ ಟ್ರಾನ್ಸ್ಫರ್ ಮಾಡಿದವರು ಯಾರು, ಇವರಿಗೂ ಮತ್ತೆ ಈ ರಾಜು ಕಪನೂರ್ ಮತ್ತು ಸಚಿನ್ ಪಾಂಚಾಲ್ ಇವ್ರ ಮಧ್ಯೆ ಇರುವಂತಹ ಸಂಬಂಧ ಏನು, ಇದ್ರ ಬಗ್ಗೆ ಕೂಲಂಕಷವಾದ ತನಿಖೆ ನಡಿಬೇಕಾಗ್ತದೆ. ಹಾಗಾಗಿ ಇಲ್ಲಿ ಸರಿಯಾದ ತನಿಖೆ ನಡೆದ್ರೆ ಖಂಡಿತವಾಗಿ ಯಾವ್ದಾದ್ರು ಒಂದು ವಿಷಯ ಹೊರಗಡೆ ಬರ್ತದೆ. ಆದ್ರೆ ಸರಿಯಾದ ತನಿಖೆ ಖಂಡಿತವಾಗಿ ನಡೆಯಲ್ಲ, ಅದು ಎಲ್ರಿಗೂ ಗೊತ್ತಿರುವಂತಹದ್ದು. ಯಾಕಂದ್ರೆ ಇಲ್ಲಿ ಸದ್ಯಕ್ಕಂತೂ ನಿಮ್ಗೆ ಗೊತ್ತಿದೆ, ಪ್ರಿಯಾಂಕ್ ಖರ್ಗೆ ಅವ್ರನ್ನ ಎಲ್ಲರೂ ಕರೆ ಸೂಪರ್ CM ಅಂತೇಳಿ. ಅಂದ್ರೆ ಅವರ ಮಂತ್ರಿಮಂಡಲದಲ್ಲಿರೋರು ಇರ್ಬೋದು ಅಥವಾ ಅವರ MLAಗಳಿರ್ಬೋದು, ಎಲ್ರಿಗೂ ಗೊತ್ತು. ಯಾಕಂದ್ರೆ ಸದನದಲ್ಲಿ ಅವ್ರು ಯಾವ ರೀತಿ ಮಾತಾಡ್ತಾರೆ ಎಲ್ಲದನ್ನು ನಾವು ನೋಡಿದ್ದೇವೆ ಕೂಡ. ಯಾವುದೇ ಖಾತೆ ಸಂಬಂಧಪಟ್ಟಂತ ಪ್ರಶ್ನೆ ಬಂದ್ರು ಕೂಡ ಎದ್ದು ನಿಂತು ಇವರ ಉತ್ತರ ಕೊಡ್ತಾರೆ. ಮುಖ್ಯಮಂತ್ರಿ ಸಂಬಂಧಪಟ್ಟಂತ ಕ್ವಶನ್ ಬಂದ್ರು ಕೂಡ ಇವರೇ ಎದ್ದು ನಿಂತು ಉತ್ತರ ಕೊಡ್ತಾರೆ. ಇದನ್ನ ಪ್ರತಿ ಬಾರಿ ನಾವು ನೋಡಿದ್ದೇವೆ. ಹಾಗಾಗಿ ಅವ್ರಿಗೆ ಎಲ್ಲರೂ ಹೇಳ್ತಾರೆ ಸೂಪರ್ CM ಅಂತ ಹೇಳ್ಕೊಂಡೆ. ಅಂದ್ರೆ ತನ್ನ ತಂದೆಯ ಪ್ರಭಾವದಿಂದಾಗಿ ಬಂದಿರುವಂತ ಈ ರಾಜಕಾರಣಿ ಆದ್ರಿಂದ ಸ್ವಲ್ಪ ಅಧಿಕ ಪ್ರಸಂಗತನವನ್ನು ಅವರು ಯಾವಾಗಲೂ ಮಾಡ್ತಾ ಇರ್ತಾರೆ. ನೋಡೋಣ ಈ ತನಿಖೆ ಸರಿಯಾದ ದಿಕ್ಕಿನಲ್ಲಿ ನಡೀತದ ಇಲ್ಲ ಕೇವಲ ಒಂದು ನಾಮಕಾವಸ್ಥೆ ತನಿಖೆ ನಡೆಸಿ ಈ ಕೇಸ್ನ ಕೂಡ ಮುಚ್ಚಾಕ್ಲಿ ಪ್ರಯತ್ನ ಪಡ್ತಾ ಇದೆ ಸರ್ಕಾರ, ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.